ಭಾರತದ ತ್ರಿವರ್ಣ ಧ್ವಜದಲ್ಲೀಗ ಧರ್ಮಾಂಧತೆಯ ಸಾರ. ಹೌದು, ಭಾರತದ ತ್ರಿವರ್ಣ ಧ್ವಜದಲ್ಲಿ ಅರೇಬಿಕ್ ಭಾಷೆಯುಳ್ಳ ಬರಹವೊಂದು ಹರಿದಾಡ್ತಾ ಇದೆ. ಅಶೋಕ ಚಕ್ರದ ಬದಲಾಗಿ ಅಲ್ಲಿ ಅರೇಬಿಕ್ ಭಾಷೆಯಲ್ಲಿ ಜಗತ್ತಿಗೆ ಒಬ್ಬನೇ ದೇವರು, ಆತನೇ ಅಲ್ಲ ಎಂಬ ಬರಹದ ಸಂದೇಶವೊಂದು ಇಂಟರ್ನೆಟ್ ಮೂಲಕ ಹರಿದಾಡ್ತಾ ಇದೆ. ಅನ್ಸರ್ ಇರ್ಮಾನ್ ಎಂಬುವವನ ಫೇಸ್ಬುಕ್ ಅಕೌಂಟ್ನಲ್ಲಿ ಇಂಥ ಒಂದು ಸಂದೇಶ ಇದೆ. ಜೊತೆಗೆ ಇದು ಭವಿಷ್ಯದ ಭಾರತದ ಧ್ವಜ ಅಂತಲೂ ಉಲ್ಲೇಖಿಸಲಾಗಿದೆ. ರಾಷ್ಟ್ರ ಧ್ವಜಕ್ಕಾದ ಅವಮಾನದ ಸಂಗತಿ ಇದು. ಈ ಹಿನ್ನೆಲೆಯಲ್ಲಿ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೀತಾ ಇದೆ. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರವಿ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ. ರವಿ, ಇದು ಮೊದಲಿಗೆ ಗಮನಕ್ಕೆ ಬಂದಿದ್ದು ಹೇಗೆ ಅಂತ, ಅದರ ಜೊತೆಗೆ ಆತನ ಅಕೌಂಟ್ನಲ್ಲಿ ಇನ್ನೇನೆಲ್ಲ ಮಾಹಿತಿಗಳಿದ್ದಾವೆ ಅಂತ, ಏನೆಲ್ಲ ಇದೆ ಆತನ ಅಕೌಂಟ್ನಲ್ಲಿ? ದಿವ್ಯ, ಯಾಕಂದರೆ ಇವತ್ತು ನಮ್ಮ ಸ್ವತಂತ್ರೋತ್ಸವ ದಿನಾಚರಣೆ ಅಂದರೆ ಸಾಕಷ್ಟು ಬಲಿದಾನದ ಸ್ವತಂತ್ರ ಯೋಧರ ಬಲಿದಾನದ ಸಂಕೇತವಾಗಿ ಇವತ್ತು ನಮಗೆ ಸ್ವತಂತ್ರ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಒಂದು ರಾಷ್ಟ್ರಧ್ವಜವನ್ನು ಕೂಡ ರಚಿಸಲಾಯಿತು. ಅದು ನಮ್ಮ ಸಂಕೇತ ಮತ್ತು ಭಾರತದ ಪ್ರತಿಯೊಬ್ಬ ಪ್ರಜೆಯ ಒಂದು ಗೌರವಾನ್ವಿತ ಸಂಕೇತ ಇದು. ಆದರೆ ಆ ಒಂದು ಧ್ವಜಕ್ಕೆ ಇವತ್ತು ಒಂದು ಧಕ್ಕೆ ರೀತಿ ಅಂದರೆ ಒಂದು ಅವಮಾನಕಾರಿ ರೀತಿ ಅಂತ ಒಂದು ಉಲ್ಲೇಖ ಕೂಡ ಇವತ್ತು ಒಂದು ಪ್ರಸ್ತಾಪ ಆಗಿದೆ. ಅದು ಮುಖ್ಯವಾಗಿ ಅಂದರೆ ಇಮ್ರಾನ್ ಅನ್ಸಾರ್ ಅನ್ನೋ ಒಬ್ಬ ವ್ಯಕ್ತಿ ಏನಿದ್ದಾನೆ, ಈತ ಒಂದು ಭಾರತದ ತ್ರಿವರ್ಣ ಧ್ವಜ ಮಧ್ಯ ಏನಿದೆ ಅಶೋಕ ಚಕ್ರ ಅಂದರೆ ಇದು 24 ಗಂಟೆಗಳನ್ನು ಕೂಡ ಸೂಚಿಸುತ್ತೆ, ಕಾಲಸೂಚಿಯನ್ನು ಸೂಚಿಸುವ ಒಂದು ಚಕ್ರ ಇದು. ಆದರೆ ಇದಕ್ಕೆ ಬದಲಾಗಿ ಅಂದರೆ ಅಶೋಕ ಚಕ್ರದ ಬದಲಾಗಿ ಆತ ಒಂದು ಅರೇಬಿಕ್ ಭಾಷೆಯಲ್ಲಿ ಎರಡು ವಾಕ್ಯಗಳನ್ನು ಕೂಡ ಉಲ್ಲೇಖಿಸಿದ. ಆ ಎರಡು ವಾಕ್ಯಗಳಲ್ಲಿ ಏನಿದೆ ಅಂದರೆ, ಒಂದನೇದು ಮುಖ್ಯವಾಗಿ ಜಗತ್ತಿಗೆ ಒಬ್ಬನೇ ದೇವರು, ಮತ್ತೊಂದು ವಾಕ್ಯದಲ್ಲಿ ಅದು ಅಲ್ಲ ಅಂತ. ಅಂದರೆ ಎಲ್ಲ ಒಂದು ರೀತಿ ಇದು ಧರ್ಮಾಂಧತೆಯ ಸಾರವಾಗಿ ಆ ಒಂದು ಧ್ವಜವನ್ನು ಸಂಕೇತವಾಗಿ ಹೊರಹೊಮ್ಮಿದೆ. ಅದು ಈಗಾಗಲೇ ಇಂಟರ್ನೆಟ್ ಮೂಲಕ, ಮೆಸೇಜ್ಗಳ ಮೂಲಕ ಮತ್ತು ಇಮೇಲ್ ಮೂಲಕ ಸಾಕಷ್ಟು ಜನಕ್ಕೆ ಈಗಾಗಲೇ ಹರಿದಾಡ್ತಾ ಇದೆ. ಬಹುಶಃ ಇದೆಲ್ಲ ಒಂದು ರೀತಿ ಆತ ಬರೆದಿರೋದು ತಪ್ಪಲ್ಲ, ಯಾಕಂದರೆ ದೇವರು ಒಬ್ಬನೇ ಇರ್ಬೋದು, ಅದು ಅಲ್ಲನೂ ಆಗಿರ್ಬೋದು, ಆದರೆ ಅದು ಅದಕ್ಕೆ ಎಲ್ಲರ ಸಮ್ಮತಿ ಕೂಡ ಇದೆ. ಆದರೆ ಭಾರತ ದೇಶದ ಧ್ವಜಕ್ಕೆ ಈ ರೀತಿ ಒಂದು ಅವಮಾನಕಾರಿ ಹೇಳಿಕೆ ಅಂದರೆ ಅಶೋಕ ಚಕ್ರದ ಬದಲಾಗಿ ಆತನ ಹೇಳಿಕೆ ಏನೋ ಬರೆದೇನೆ, ಅದು ನಿಜಕ್ಕೂ ಕೂಡ ಇಲ್ಲಿ ಒಂದು ಧರ್ಮಾಂಧತೆಯ ಸಾರವನ್ನು ಸಾರುತ್ತೆ. ಮತ್ತು ಒಂದು ರೀತಿ ಎಲ್ಲೋ ಒಂದು ನಮ್ಮ ರಾಷ್ಟ್ರಧ್ವಜಕ್ಕೆ 106 ಕೋಟಿ ಜನ ಗೌರವಿಸುವ ಒಂದು ರಾಷ್ಟ್ರಧ್ವಜಕ್ಕೆ ಆದಂಥ ಅವಮಾನ ಕೂಡ ಇದು. ಜೊತೆಗೆ ಆತನ ಟ್ಯಾಗ್ಲೈನಲ್ಲಿ ಅಂದರೆ ಫೇಸ್ಬುಕ್ ಏನು ಟ್ಯಾಗ್ಲೈನ್ ಇದೆ, ಆ ಟ್ಯಾಗ್ಲೈನ್ ಕೂಡ ಮತ್ತೊಂದು ಪದ ಇದೆ, ಅಂದರೆ ದಿಸ್ ಈಸ್ ಫ್ಯೂಚರ್ ಇಂಡಿಯನ್ ಫ್ಲಾಗ್ ಅಂದರೆ ಇದು ಭವಿಷ್ಯ ಭಾರತದ ಧ್ವಜ. ಅಂದರೆ ಬಹುಶಃ ಇಲ್ಲೆಲ್ಲ ಒಂದು ರೀತಿ ಇಸ್ಲಾಮಿಕ್ ಒಂದು ಧರ್ಮದ ಪ್ರಭಾವ ಭಾರತದ ಮೇಲೆ ಬೀರುತ್ತೆ. ಇದು ಭವಿಷ್ಯದ ಧ್ವಜ ಅಂತ ಒಂದು ಉಲ್ಲೇಖ ಇದೆ. ಇದು ನಿಜಕ್ಕೂ ಕೂಡ ಆತಂಕಕಾರಿ ಮತ್ತು ಇದು ಎಲ್ಲರೂ ಕೂಡ ಚರ್ಚೆ ಮಾಡೋ ಒಂದು ವಿಷಯ. ಯಾಕಂದರೆ ಇವತ್ತು 65ನೇ ಸ್ವತಂತ್ರ ದಿನಾಚರಣೆ ಎಲ್ಲರೂ ಕೂಡ ಸಾಕಷ್ಟು ಸಂಭ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಇಂಥ ಒಂದು ದಿವಸ ಅಂದರೆ ಎಂದೂ ಕೂಡ ಒಂದು ಆಗದೇ ಇರೋ ಒಂದು ಸಂದರ್ಭ ಅಂದರೆ ಆಗಸ್ಟ್ 15 ಇವತ್ತೇ ಕೂಡ ಈ ಮೆಸೇಜ್ ಹರಿದಾಡ್ತಿರೋದು ನಿಜಕ್ಕೂ ಕೂಡ ಈಗಾಗಲೇ ಸಾಕಷ್ಟು ಆತಂಕಗಳಿದೆ. ಈ ಮೆಸೇಜ್ ಕೇವಲ ಬೆಂಗಳೂರಲ್ಲೇ ಅಲ್ಲ, ಇಡೀ ರಾಷ್ಟ್ರದ ವಿವಿಧ ನಗರಗಳು ಕೂಡ ಹರಿದಾಡ್ತಾ ಇದೆ. ಈಗಾಗಲೇ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿದೆ, ಇಲ್ಲೂ ಕೂಡ ಈಗಾಗಲೇ ಈ ಒಂದು ಸಂದೇಶ ಹರಿದಾಡುತ್ತೆ. ಈ ನೆಲೆಯಲ್ಲಿ ಗುಬ್ಬಿ ವಿನಯ್ ಕುಮಾರ್ ಅನ್ನೋರು ಒಂದು ಪ್ರತ್ಯೇಕ ಒಂದು ಲಿಖಿತ ದೂರನ್ನು ಕೂಡ ಗುಬ್ಬಿ ಪೊಲೀಸ್ ಠಾಣೆಗೆ ದಾಖಲಿಸಿದ್ದಾರೆ. ಅಲ್ಲಿ ಈ ಬಗ್ಗೆ ಒಂದು ತನಿಖೆ ನಡೀತಾ ಇದೆ. ದಿವ್ಯ, ವಿನಯ್, ಇದ್ರ ಜೊತೆಗೆ ಈಗ ರವಿ ಏನಂತ ಹೇಳಿದ್ರೆ, ಈಗ ಒಂದು ಯಾವುದೋ ಅವನಿಗೆ ಸಂಬಂಧಪಟ್ಟಂಗೆ ಅವ್ನಿಗೆ ಏನು ಅನ್ಸುತ್ತೆ ಅದನ್ನು ಹಾಕೊಂಡಿದ್ದಾನೆ. ಆದರೆ ಫೇಸ್ಬುಕ್ಕಲ್ಲಿ ಏನೋ ಒಂದು ಮೆಸೇಜ್ ಹಾಕ್ತೀವಿ ಅಂದರೆ ಅದನ್ನು ಒಂದಷ್ಟು ಜನ ಶೇರ್ ಮಾಡ್ತಾರೆ ಅಥವಾ ಒಂದು ಕಮೆಂಟನ್ನು ಹಾಕ್ತಾರೆ. ಸೊ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ? ಯಾರಾದರೂ ನೆಗೆಟಿವ್ ಆಗಿ ಅಥವಾ ಪಾಸಿಟಿವ್ ಆಗಿ ಹಾಕಿದಾರ ಕಮೆಂಟ್ ಅಂತ? ಖಂಡಿತವಾಗಿ ಒಳ್ಳೆಯ ಪ್ರಶ್ನೆ ಇದ್ದೀವಿ. ಯಾಕಂದರೆ ಭವಿಷ್ಯ ಭಾರತದ ಒಂದು ಫ್ಲಾಗನ್ನು ಏನೇ ಒಂದು ಸಂದೇಶ ಈತ ಮಾಡಿದ್ದಾನೆ. ಜೊತೆಗೆ ಅಶೋಕ ಚಕ್ರದ ಬದಲಾಗಿ ಮತ್ತೊಂದು ಅರೇಬಿಕ್ ಭಾಷೆಯಲ್ಲಿ ಒಂದು ಅಲ್ಲಾವು ಅನ್ನೋ ಒಂದು ಪದವನ್ನು ಈತ ಬಳಸಿದ್ದಾನೆ. ಇದಕ್ಕೆ ಸಾಕಷ್ಟು ಪ್ರತಿಕ್ರಿಯೆ ಬಂದಿದೆ. ಅಂದರೆ ಬಹುಶಃ ಅಲ್ಲಿ ಒಂದು ಸುಮಾರು 1000 ಜನ ಇದಕ್ಕೆ ಈ ಟ್ಯಾಗ್ಲೈನ್ಗೆ ರಿಪ್ಲೈನ ಮಾಡಿದ್ದಾರೆ. ಅವರು ಎಲ್ಲರೂ ಕೂಡ ವಿ ಆರ್ ಇಂಡಿಯನ್ಸ್, ಅಂದರೆ ನಾವೆಲ್ಲ ಭಾರತೀಯರು, ಆದರೆ ಯಾವುದಕ್ಕೂ ಕೂಡ ಇದು ಭವಿಷ್ಯದ ಭಾರತ ಧ್ವಜ ಹಾಕಿ ನಾವು ಬಿಡಲ್ಲ ಅನ್ನೋ ಒಂದು ಸಂದೇಶಗಳಿದೆ. ಇದರಲ್ಲಿ ಎಲ್ಲರೂ ಕೂಡ, ಮತ್ತು ಇದರಲ್ಲಿ ಸಾಕಷ್ಟು ಮುಸ್ಲಿಂ ಬಾಂಧವರು ಏನಂದರೆ ಅವರು ವಿ ಆರ್ ಇನ್ ಇಂಡಿಯನ್ ಮುಸ್ಲಿಂ, ಜೊತೆಗೆ ನೀನು ಕೂಡ ಇಂಡಿಯನ್ ಮುಸ್ಲಿಂ ಅನ್ನೋ ಒಂದು ಟ್ಯಾಗ್ಲೈನ್ ಕೂಡ ಮಾಡಿದರೆ ಬಹುಶಃ ಇದು ಎಲ್ಲೋ ರೀತಿ ಒಂದು ರೀತಿ ಅವರಿಗೆ ಎಚ್ಚರಿಕೆಯಾಗಿ ಭಾರತ ಯಾವತ್ತು ಗಟ್ಟಿ ರಾಷ್ಟ್ರ ಅನ್ನೋ ಒಂದು ಸಂದೇಶವನ್ನು ಕೂಡ ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ನಮ್ಮ ಭಾರತದ ರಾಷ್ಟ್ರ ಧ್ವಜನ ನಾವು ಬಿಟ್ಕೊಡಲ್ಲ ಅನ್ನೋ ಒಂದು ಸಂದೇಶ ಕೂಡ ಈ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ದಿವ್ಯ, ಓಕೆ ರವಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಈಗ ದೂರು ಕೊಟ್ಟವರು ವಿನಯ್ ಅಂತ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಯ್ ಅವರೇ, ಏನ್ ಹೇಳ್ತೀರಿ? ಒಂದ್ ರೀತಿ ಧರ್ಮಾಂಧತೆ ಅಂತ ಅನ್ಸೋದಿಲ್ವೇ? ಹೌದು, ಇದು ಬೆಳಗ್ಗೆ ನಾವು ಸುಮಾರು 8:30ರಲ್ಲಿ ಸ್ನೇಹಿತರೆಲ್ಲ ಕುಂತಿದ್ದಾಗ ಫೇಸ್ಬುಕ್ ಅಲ್ಲಿ ಇದನ್ನ ನಾವು ನೋಡ್ದು ನೋಡಿ ಆಗ್ಲೇನೆ ಎಲ್ಲ ಸ್ನೇಹಿತರೆಲ್ಲ ನೋಡು ಇದೇನು ಈ ತರ ಕೊಟ್ಟಿದ್ದಾರೆ, ಇವತ್ತಿನೇ ಸ್ವತಂತ್ರ ದಿನಾಚರಣೆ ದಿನನೇ ಇಂತ
ಒಂದು ನ್ಯೂಸ್ ಕೊಟ್ಟಿದಾರಲ್ಲ ಅಂತೇಳಿ ಆಗ ಪತ್ರಿಕೆಯವರಿಗೆ ಅವ್ರಿಗೊಂದ್ ಸ್ವಲ್ಪ ಕಷ್ಟ ಆದ್ರು, ಅವ್ರಿಗೆ ಯಾವ ರೀತಿ ಇದು ಮಾಡ್ಬೇಕು ಅಂತೇಳಿ ಕೇಳ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಈಗ ವಿನಯ್ ಅವರೇ, ಈಗ ಆತ ಏನೋ ಅವನಿಗೆ ಏನ್ ಅನ್ಸುತ್ತೆ ಅದನ್ನ ಹಾಕೊಂಡಿದ್ದಾನೆ ಇಮ್ರಾನ್, ಆದ್ರೆ ಅದಕ್ಕೆ ಕಾಮೆಂಟ್ ಮಾಡಿರ್ತಾರೆ ನೋಡಿ, ಅವ್ರು ಏನೆಲ್ಲ ಕಾಮೆಂಟ್ ಮಾಡಿರ್ತಾರೆ ಅಂತ. ಈಗ ಪಾಸಿಟಿವ್ ನೆಗೆಟಿವ್ ಆಗಿ ಅವ್ರಿಗೆ ಇಷ್ಟ ಆದವ್ರು ಹಾಕೊಂಡಿರ್ತಾರೆ. ಸೊ ಪಾಸಿಟಿವ್ ನೆಗೆಟಿವ್ ಏನ್ ಕಾಮೆಂಟ್ಸ್ ಬಂದಿದೆ, ಏನೆಲ್ಲ ಅಬ್ಸರ್ವ್ ಮಾಡಿದ್ರಿ ನೀವು? ನಾವು ಇದನ್ನ ಏನ್ ಹೇಳ್ತೀವಿ ಅಂದ್ರೆ, ಅವರು ಇಂಡಿಯನ್ ಫ್ಲಾಗ್ ಅದೇನು ಅಶೋಕ ಚಕ್ರ ಇದೆ ಅಂತ ಅದನ್ನ ತೆಗೆದು ಉರ್ದು ಭಾಷೆಯಲ್ಲಿ ಅರಬ್ಬಿ ಭಾಷೆಯಲ್ಲಿ ಹಾಕಿರೋದಲ್ಲದೆ ಅದ್ರ ಇಂಡಿಯನ್ ಫ್ಯೂಚರ್ ಫ್ಲಾಗ್ ಅಂತ ಬೇರೆ ಕೊಟ್ಟಿದ್ದಾರೆ ಕಾಮೆಂಟ್. ಮುಂದಿನ ದಿನದ ಭಾರತದ ಧ್ವಜ ಇದು ಅಂತೇಳಿ. ನಾವು ಅದನ್ನ ನೋಡೇ ಅರ್ಧ ಸಿಟ್ಟಿಗೆದ್ದು ನಾವು ಕಂಪ್ಲೇಂಟ್. ಒಬ್ಬ ಭಾರತೀಯನಾಗಿ ಯಾವ ರೀತಿ ಖಂಡಿಸ್ತೀರಿ ವಿನಯ್ ಅವರೇ? ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅಂತ ಹೇಳ್ತೀರಿ? ಈ ರೀತಿ ಮನಸ್ಥಿತಿಗೆ ಏನ್ ಮಾಡ್ಬೇಕು ಅಂತೀರಿ? ಅಂದ್ರೆ ನಾ ಹೇಳೋದು, ಈ ರೀತಿ ಇದನ್ನ ಇಷ್ಟಕ್ಕೆ ಬಿಟ್ರೆ ಇನ್ನು ಮುಂದಕ್ಕೆ ಇನ್ನೂ ದೊಡ್ಡ ದೊಡ್ಡದ ತರನೇ ನಡೆಯುತ್ತೆ. ಹೌದು, ಅವರು ಆಮೇಲೆ ಯಾವ್ದೇ ಹಿಂದೂ ಹುಡುಗಂಗಾಲಿ ಅದನ್ನ ಮೆಸೇಜ್ ಕೊಟ್ಟಿಲ್ಲ, ಎಲ್ಲಾ ಮುಸ್ಲಿಂ ಬಾಂಧವರಿಗೆ ಮಾತ್ರನೇ ಟ್ಯಾಗ್ ಮಾಡಿರೋದು. ಈಗ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀರಲ್ಲ ವಿನಯ್ ಅವರೇ, ಈಗ ಏನಾದ್ರು ಇಮ್ರಾನ್ ನ ಮಾತಾಡ್ಸೋ ಪ್ರಯತ್ನವನ್ನ ಏನಾದ್ರು ಪೊಲೀಸ್ನವ್ರು ಮಾಡಿದಾರ? ತನಿಖೆ ಏನಾದ್ರು ಹೇಗ್ ಸಾಕ್ತಿದೆ ಅಂತ? ಪೊಲೀಸ್ ಠಾಣೆಯಿಂದ ಈಚೆನೇ ಇದೀನಿ, ಅವ್ರು ತುಂಬಾ ತನಿಖೆ ಕೈಗೊಂಡಿದ್ದಾರೆ ಇಲ್ಲಿ. ಓಕೆ, ಎಲ್ಲ ಅವರ ಸ್ನೇಹಿತರ ಪ್ರೊಫೈಲ್ಗೆಲ್ಲ ಹೋಗಿ ಎಲ್ಲಾನು ಸರ್ಚ್ ಮಾಡಿ ಅವ್ನ ಬಗ್ಗೆ ಏನು ಮಾಹಿತಿ ಅಂತ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸಹಜವಾಗಿ ಈ ರೀತಿಯ ಒಂದು ಮೆಸೇಜ್ ಅನ್ನ ನೋಡಿದಾಗ ಒಬ್ಬ ಭಾರತೀಯನಾಗಿ ಆಕ್ರೋಶ ಬರುತ್ತೆ ವಿನಯ್ ಅವರೇ. ಏನಿದು ಈ ರೀತಿ ಧರ್ಮಾಂಧತೆ ಆಗ್ತಿದೆ ಅನ್ನುವಂತಹ ಒಂದು ಮನಸ್ಥಿತಿ ಬರುತ್ತೆ. ನಿಮ್ ಜೊತೆ ನೀವು ಫ್ರೆಂಡ್ಸ್ ಕೂಡ ಇದ್ರಿ ಅಂತ ಹೇಳಿದ್ರಿ, ಅದು ಫೇಸ್ಬುಕ್ ಅಕೌಂಟ್ ನೋಡ್ಬೇಕಾದ್ರೆ ಏನಂದ್ರು ನಿಮ್ ಫ್ರೆಂಡ್ಸ್? ಇಲ್ಲ, ಎಲ್ಲರನ್ನು ಒಮ್ಮತವಾಗಿ 80 ರಿಂದ 100 ಜನ ಎಲ್ಲ ಹುಡುಗರು ಸುತ್ಕೊಂಡು ಈ ತರ ಬಿಟ್ರೆ ಇನ್ ಮುಂದಕ್ಕೆ ಹಿಂಗೆ ಜಾಸ್ತಿ ಆಗುತ್ತೆ ಅಂತಾನೆ ಎಲ್ಲರೂ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಇದನ್ನ ಕಂಪ್ಲೇಂಟ್ ಲಾಜ್ ಮಾಡಿದ್ವಿ. ಓಕೆ ವಿನಯ್ ಅವರೇ, ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡೋದಕ್ಕಾಗಿ ಧನ್ಯವಾದ. ಒಟ್ಟಾರೆ ಈಗ ನಾವು ದೂರು ಕೊಟ್ಟಂತಹ ವಿನಯ್ ಅವರ ಬಳಿ ಕೂಡ ಮಾತನಾಡಿದ್ವಿ. ಅವರು ಕೂಡ ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಅನ್ನುವಂತಹ ನಮ್ಮ ದೇಶ ಭಾರತ, ಆದರೆ ಇಲ್ಲಿ ಈ ರೀತಿಯ ಧರ್ಮಾಂಧತೆಯ ಯಾವುದೇ ಒಂದು ಕುರುಹು ಕೂಡ ಸಿಕ್ಕಬಾರ್ದು. ಆದರೆ ಇಮ್ರಾನ್ ಅನ್ನೋ ವ್ಯಕ್ತಿ ಈ ರೀತಿ ಮಾಡಿದ್ದಾನೆ. ನಾನು ನನ್ನ ಫ್ರೆಂಡ್ಸ್ ಫೇಸ್ಬುಕ್ ಅಕೌಂಟನ್ನು ನೋಡುವ ಸಂದರ್ಭದಲ್ಲಿ ಇದು ಕಣ್ಣಿಗೆ ಬಿತ್ತು. ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನು ಕೊಟ್ಟಿದ್ವಿ. ಅವರು ಕೂಡ ಕ್ವಿಕ್ ಆಗಿ ತಮ್ಮ ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ, ತನಿಖೆಯನ್ನು ನಡೆಸ್ತಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಫೇಸ್ಬುಕ್ಕಲ್ಲಿ ಆ ಮೆಸೇಜ್ ಬಂದಿರುವಂಥದ್ದು, ಅದಕ್ಕೆ ಯಾವ ರೀತಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕಾಮೆಂಟ್ಗಳು ಹೋಗಿರ್ತವೆ ಅದನ್ನೆಲ್ಲ ನಾವು ಗಮನಿಸಬೇಕಾಗುತ್ತೆ. ಆ ಒಂದು ಮಾಹಿತಿಯನ್ನು ನಾವು ನಿಮಗೆ ಕ್ಷಣದ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇರ್ತೀವಿ.